ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಬಗ್ಗೆ ನಾವೆಲ್ಲ ತುಂಬಾ ಉಲ್ಲೇಖ ಮಾಡ್ತೇವೆ. ಕೆಲವು ಶಾಲೆ ಕಾಲೇಜುಗಳ ಕಾರ್ಯಕ್ರಮಗಳಿಗೆ ಹೋದವಾಗ ಮಕ್ಕಳೆಲ್ಲ ಸೇರ್ಕೊಂಡು ಒಂದು ಹಾಡಿಗೆ ಹೆಜ್ಜೆ ಹಾಕ್ತಾರೆ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲಿ ನಿನ್ನೆ ಅಂತ ಹುಡುಗ ಹುಡುಗಿ ಸೇರ್ಕೊಂಡು ವೇದಿಕೆಯ ಮೇಲೆ ಡ್ಯಾನ್ಸ್ ಮಾಡ್ತಾರೆ. ಇವಳು ಏನೋ ನೋಡ್ತಾಳೆ, ಅವಳದಕ್ಕೇನೋ ಹೇಳ್ತಾಳೆ, ನೀ ಹಿಂಗ ನೋಡಿದರ ನಾ ನಿನ್ನ ತಿರುಗಿ ಹ್ಯಾಂಗ ನೋಡಲಿ ಅಂತ ಹೇಳ್ತಾರೆ. ಆದ್ರೆ ಅವರು ಬರೆದಿದ್ದಂತಹ ಆ ಸಾಹಿತ್ಯವನ್ನ ಬರೆದಿದ್ದಂತಹ ಉದ್ದೇಶ ಬದುಕಿನ ಅತ್ಯಂತ ಕ್ಲಿಷ್ಟಕರವಾಗಿರುವ ಸನ್ನಿವೇಶದಲ್ಲಿ ಒಂದು ಕಡೆ ತನ್ನ ಮಗನನ್ನ ಕಳ್ಕೊಂಡು ಇನ್ನೊಂದು ಕಡೆ ತನ್ನ ಹೆಂಡತಿಯ ತೀಕ್ಷ್ಣ ನೋಟದ ಬಾಣದಿಂದ ಬಚಾವಾಗೋದು ಹೇಗೆ ಅನ್ನುವಂತಹ ತನ್ನ ವೈಯಕ್ತಿಕ ಪರಿಸ್ಥಿತಿಯ ಬಗ್ಗೆ ಉಲ್ಲೇಖ ಮಾಡದಂತಹ ಆ ಹಾಡನ್ನ ಏನು ದ.ರಾ. ಬೇಂದ್ರೆಯವರು ಬರೆದ್ರು, ಆ ದ.ರಾ. ಬೇಂದ್ರೆಯವರು ಕೂಡ ರಾಜ್ಯೋತ್ಸವದ ಮೂಲಕ ರಾಷ್ಟ್ರೋತ್ಸವವನ್ನ ಆಚರಿಸಬೇಕು ಅಂತ ಪ್ರಾಯಶಃ ನಮ್ಮ ನಾಡಿಗೆ ಕರೆ ಕೊಟ್ಟಂತಹ ಧೀಮಂತರಲ್ಲೊಬ್ಬರವರು. ಅವರು ದ.ರಾ. ಬೇಂದ್ರೆಯವರು ಪ್ರಾಯಶಃ ಗೃಹ ಬಂಧನದಲ್ಲಿ ಇಲ್ಲದೆ ಇರ್ತಾ ಇದ್ದಿದ್ರೆ ತಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು, ಬ್ರಿಟಿಷ್ ಸರಕಾರದ ಕುನೀತಿಯನ್ನ ಅತ್ಯಂತ ಕಟುವಾಗಿ ವಿರೋಧ ಮಾಡಿ ಬರೆದಂತಹ ಸಾಹಿತ್ಯ ನರಬಲಿ. ಆ ನರಬಲಿ ಸಾಹಿತ್ಯವನ್ನ ದ.ರಾ. ಬೇಂದ್ರೆಯವರು ಬರೀತಾರೆ. ಆ ಸಾಹಿತ್ಯದ ತೀಕ್ಷ್ಣತೆ ತೀವ್ರತೆ ಎಷ್ಟಿತ್ತು ಅಂತಂದ್ರೆ ಅದನ್ನ ಓದ್ತಾ 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 ಹೋದಂತಹ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಬ್ರಿಟಿಷ್ ಸರಕಾರದ ವಿರುದ್ಧ ತನ್ನ ಒಳಗಡೆ ಒಬ್ಬ ಯೋಧನನ್ನ ಕಂಡುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದ. ಅಂತಹ ಕ್ಷಾತ್ರ ತೇಜಸ್ಸನ್ನ ಬೀರಿದ ಇಡೀ ಕರ್ನಾಟಕದ ಜನತೆಗೆ ಬ್ರಿಟಿಷ್ ಸರಕಾರದ ವಿರುದ್ಧ ತಿರುಗಿ ಬೀಳುವಂತಹ ಸಾಹಿತ್ಯವನ್ನ ಬರೆದ ಕಾರಣಕ್ಕೋಸ್ಕರ ಅವರಿಗೆ ಗೃಹ ಬಂಧನದ ಶಿಕ್ಷೆ ಎದುರಾಯಿತು. ಪ್ರಾಯಶಃ ಆ ಶಿಕ್ಷೆ ಏನಾದ್ರೂ ಇಲ್ಲದೆ ಇರ್ತಾ ಇದ್ದಿದ್ರೆ ದ.ರಾ. ಬೇಂದ್ರೆಯವರ ಆರ್ಥಿಕ ಪರಿಸ್ಥಿತಿ ಕುಸಿದೋಯ್ತು. ಗೃಹ ಬಂಧನದಲ್ಲೇ ಇದ್ರೆ ಸಹಾಯ ಮಾಡುವಂಥದ್ದು ಯಾರು? ಸಹಾಯ ಮಾಡಿದವನಿಗೆ ಮತ್ತೆ ಶಿಕ್ಷೆ. ಆದ್ರೂ ಕೂಡ ತಮ್ಮ ಸಾಹಿತ್ಯವನ್ನ, ತಮ್ಮ ಯಾವ ಬರವಣಿಗೆಯ ಶೈಲಿ ಇತ್ತು, ಬರವಣಿಗೆಯ ಮೂಲಕ ಭಾರತವನ್ನ ಅರ್ಚನೆ ಮಾಡುವಂತಹ ಸಂಕಲ್ಪ ಏನಿತ್ತು, ಆ ಸಂಕಲ್ಪಕ್ಕೆ ಕೊಂಚವೂ ಕೂಡ ತೊಡಕಾಗದಂತೆ ಕೆಲಸವನ್ನ ಮಾಡದಂಥವ್ರು